ಹಿಂದಿ ಭಾಷೆಯಲ್ಲಿ ಪೇಜ್ ತೆರೆದು ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾದ ಆರ್ಸಿಬಿ. ಆಸ್ಟ್ರೇಲಿಯಾದ ಸಂಸತ್ಗೆ ಭೇಟಿ ನೀಡಿದ ಟೀಂ ಇಂಡಿಯಾ ಆಟಗಾರರು ಡಿಸೆಂಬರ್ನಲ್ಲಿ ಬೆಳ್ಳಿ ಪರದೆಗೆ ಅಪ್ಪಳಿಸಲಿರೋ ಯುಐ ಮ್ಯಾಕ್ಸ್ ಸಿನಿಮಾಗಳು. ಐಪಿಎಲ್ ಟೀಮ್ ಆರ್ಸಿಬಿ ಕನ್ನಡಿಗರ ನೆಚ್ಚಿನ ತಂಡ. ಆದರೆ ಈಗ ಅದು ಹೊಸ ವಿವಾದ ಮೈಮೇಲೆ ಎಳೆದುಕೊಂಡಿದೆ. ಆರ್ಸಿಬಿ ಇನ್ ಹಿಂದಿ ಅನ್ನೋ ಪೇಜ್ ತೆರೆದು ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದೆ. ಕನ್ನಡ ಹಾಗೂ ಇಂಗ್ಲಿಷ್ ಪೇಜ್ಗಳು ಇರುವಾಗ ಹಿಂದಿ ಪೇಜ್ ಯಾಕೆ ಬೇಕು? ಇದು ಕನ್ನಡಿಗರ ಮೇಲಿನ ಹಿಂದಿ ಏರಿಕೆ ಅಂತ ಕೆಲ ಅಭಿಮಾನಿಗಳು ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಆರ್ಸಿಬಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕನ್ನಡ ಅನ್ನೋ ಹೆಸರಲ್ಲಿ ಟ್ವಿಟರ್ ಪೇಜ್ ತೆರೆದಿತ್ತು. ಅದರಲ್ಲಿ ಕೊಹ್ಲಿ ಹಾಗೂ ಕೆಲ ಆರ್ಸಿಬಿ ಆಟಗಾರರು ಕನ್ನಡದಲ್ಲೇ ಮಾತನಾಡುವ ವಿಡಿಯೋಗಳನ್ನ ಹಂಚಿ ಅಭಿಮಾನಿಗಳ ಮನಸ್ಸು ಗೆದ್ದಿತ್ತು. ಆದರೆ ಇದೀಗ ಆರ್ಸಿಬಿ ಇನ್ ಹಿಂದಿ ಅನ್ನೋ ಪೇಜ್ ತೆರೆಯಲಾಗಿದೆ. ಈ ಪೇಜ್ನಲ್ಲಿ ಕೊಹ್ಲಿ ಹಿಂದಿಯಲ್ಲೇ ಮಾತನಾಡಿದ ವಿಡಿಯೋ ಹಾಕಲಾಗಿದೆ. ಆರ್ಸಿಬಿ ಹಿಂದಿ ಪೇಜ್ ಅನ್ನ ಡಿಲೀಟ್ ಮಾಡಬೇಕು, ಇಲ್ದಿದ್ರೆ ಆರ್ಸಿಬಿ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ, ಆರ್ಸಿಬಿ ಪಂದ್ಯಗಳಿಗೆ ಅಡ್ಡಿಪಡಿಸುತ್ತೇವೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಮುಖ್ಯಸ್ಥ ಪ್ರವೀಣ್ ಶೆಟ್ಟಿ ಎಚ್ಚರಿಸಿದ್ದಾರೆ. ಈ ಕೂಡಲೇ ಹಿಂದಿ ಪೇಜನ್ನ ತೆಗೆದು ಕನ್ನಡ ಪೇಜನ್ನ ಕೊಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ. ಇಲ್ಲ ಅಂದರೆ ಅವರ ಕೇಂದ್ರ ಕಚೇರಿ ಮತ್ತು ಆಡುವಂಥ ಆಟಕ್ಕೆ ತೊಂದರೆ ಕೊಡುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀವಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡ ರಾಷ್ಟ್ರೀಯ ಭಾಷೆ ಕನ್ನಡ. ಹಿಂದಿ ಮಾತ್ರ ರಾಷ್ಟ್ರೀಯ ಭಾಷೆ ಅಲ್ಲ, ಈ ದೇಶದ ಎಲ್ಲ ಭಾಷೆಗಳು ರಾಷ್ಟ್ರೀಯ ಭಾಷೆ. ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಆಡೋದಕ್ಕೆ ತೆರಳಿರುವ ಟೀಂ ಇಂಡಿಯಾ ಗುರುವಾರ ಆಸ್ಟ್ರೇಲಿಯಾದ ಸಂಸತ್ನಲ್ಲಿ ಅತಿಥಿಯಾಗಿ ಭೇಟಿ ನೀಡಿದೆ. ಆಸ್ಟ್ರೇಲಿಯಾ ಸರ್ಕಾರದ ಆಹ್ವಾನದ ಮೇಲೆ ತೆರಳಿದ ಭಾರತ ತಂಡವನ್ನ ಗೌರವವಾಗಿ ಸ್ವಾಗತಿಸಲಾಯಿತು. ಬಳಿಕ ಕ್ಯಾಪ್ಟನ್ ರೋಹಿತ್ ಶರ್ಮಾ ಆಸ್ಟ್ರೇಲಿಯಾ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡಿದ್ದು ವಿಶೇಷವಾಗಿತ್ತು. ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿಗಳಾದ ಆಂಟೋನಿ ಅಲ್ಬೆನೆಸ್ ಕ್ರಿಕೆಟ್ ಲೋಕದ ಕಿಂಗ್ ವಿರಾಟ್ ಕೊಹ್ಲಿ ಜೊತೆಗೆ ಫೋಟೋ ತೆಗೆಸಿಕೊಂಡ್ರು. ಕೊಹ್ಲಿ ಜೊತೆಗಿನ ಫೋಟೋವನ್ನ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡ ಪ್ರಧಾನಿ ಆಂಟೋನಿ ಅಲ್ಬೆನೆಸ್ ಪಾರ್ಲಿಮೆಂಟ್ ಹೌಸ್ ಕ್ಯಾನ್ಬೆರಾ ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ.